ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ಅವರಿದ್ದಾರೆ. ಇವರು ಮೈಸೂರಿನವರು. ಬೆಂಗಳೂರಿನಲ್ಲಿ BAMS ಮಾಡಿ, ಮೈಸೂರಿನಲ್ಲಿ ಕಾಯ ಚಿಕಿತ್ಸೆಯಲ್ಲಿ MD ಮಾಡಿ, DNY ಮಾಡಿ, ದೀಕ್ಷಿತ್ ಆರೋಗ್ಯಧಾಮ ಎಂಬ ಆಸ್ಪತ್ರೆಯನ್ನು ವಿಜಯನಗರ 3ನೇ ಹಂತದಲ್ಲಿ 25 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಪಂಚಕರ್ಮ, ಇತರ ಎಲ್ಲ ವಿಶೇಷ ಚಿಕಿತ್ಸೆಗಳು, ಸರ್ಜರಿ, ಆರ್ಥೋಪೆಡಿಕ್ಸ್ ಇತ್ಯಾದಿ ವಿಶೇಷ ತಜ್ಞರ ಸೇವೆಯೂ ಲಭ್ಯ. ಅಲೋಪತಿಯನ್ನೂ ಸೇರಿಸಿ ಇಂಟಗ್ರೇಟೆಡ್ ಚಿಕಿತ್ಸೆ ಕೂಡ ಇದೆ. ಕಾಮಾಲೆ ದಿನಾಚರಣೆಯ ಸಂದರ್ಭದಲ್ಲಿ ಆ ಬಗ್ಗೆ ತಿಳುವಳಿಕೆ ನೀಡಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ಅವರೇ. ನಮಸ್ಕಾರ ಸರ್. ಶ್ರಾವಣದ ಶುಭಾಶಯಗಳು. ಸಾಮಾನ್ಯವಾಗಿ ಕಾಮಾಲೆ ಅಂದರೆ ಏನು, ಅದರ ಮುಖ್ಯ ಲಕ್ಷಣ ಏನು, ಆ ರೋಗ ಬರಲಿಕ್ಕೆ ಕಾರಣ ಏನು? ಕಾಮಾಲೆ ಅನ್ನೋದು ಸಾಮಾನ್ಯವಾಗಿ ಮಗುವಿನಿಂದ ಹಿಡಿದು ವಯಸ್ಸಾಗುವವರೆಗೆ ಯಾರಿಗೂ ಬೇಕಾದರೂ ಬರಬಹುದಾದಂಥ ಒಂದು ತೊಂದರೆ. ಕೆಲವು ಸಲ ಅದು ತೊಂದರೆ ಅನ್ನಿಸ್ಕೊಳ್ಳುತ್ತೆ, ಹಲವು ಸಲ ತೊಂದರೆ ಕಾರಣಕ್ಕೆ ಮುಂಚೆ ತಾನೇ ಕಡಿಮೆನೇ ಆಗಿಬಿಟ್ಟಿರುತ್ತೆ. ಕಾಮಾಲೆ ಹಲವಾರು ಕಾರಣಗಳಿಂದ ಹಲವಾರು ಕಾರಣಗಳೆಂದರೆ ಅದು ಸೋಂಕಿರಬಹುದು, ಅಥವಾ ಬೇರೆ ಲಿವರ್ ಇತ್ಯಾದಿ ಅಂಗಗಳಲ್ಲಿ ಇರಬಹುದಾದಂಥ ಕಾಯಿಲೆಗಳಿರಬಹುದು. ಇವುಗಳಿಂದ ತೋರ್ಪಡಿಸ್ಕೊಳ್ಳುತ್ತೆ. ಕಾಮಾಲೆ ಅಂತ ನಮಗೆ ಗೊತ್ತಾಗೋದು ಕಣ್ಣಿನ ಬಿಳಿಯ ಭಾಗ, ಶುಕ್ಲಮಂಡಲ ಅಂತ ಹೇಳ್ತೇವೆ. ಕಣ್ಣಿನ ಬಿಳಿಯ ಭಾಗ ಅದು ಹಳದಿ ಬರ್ತಕ್ಕಂಥದ್ದು, ಚರ್ಮ ಹಳದಿ ಕಾಣಿಸ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಮೂತ್ರ ತುಂಬ ಕಡು ಹಳದಿ, ಕಂದು ಬಣ್ಣ, ಆಲ್ಮೋಸ್ಟ್ ಕೆಂಪು ಬಣ್ಣಕ್ಕೆ ಇರುವಷ್ಟು ಡಾರ್ಕ್ ಅಥವಾ ಗಾಢವಾದಂಥ ಮೂತ್ರ ಪ್ರವೃತ್ತಿ ಆಗುವಂಥ ಅವಕಾಶ ಅದರಲ್ಲಿರ್ತಾ ಇರುತ್ತೆ. ಇವುಗಳಿಂದ ನಮಗೆ ಕಾಮಾಲೆ ಇರೋದು ಗೊತ್ತಾಗುತ್ತೆ. ಹಲವಾರು ಸಲ ತುಂಬ ಸುಸ್ತು, ಸಂಕಟ, ನಿಶ್ಶಕ್ತಿ ಇವುಗಳು. ಇದಲ್ಲದೆ ಜ್ವರ ಕಾಣಿಸ್ಕೊಳ್ಬಹುದು, ಹೊಟ್ಟೆ ನೋವು ಇತ್ಯಾದಿಗಳು ಕೂಡ ಕಾಣಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇವುಗಳಿಂದ ನಾವು ಕಾಮಾಲೆಯ ಪರೀಕ್ಷೆಯನ್ನು ಮಾಡೋಕ್ಕೆ ಹೊರಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ರಕ್ತ ಪರೀಕ್ಷೆಗಳಾಗಲಿ ಇಂಥವನ್ನೆಲ್ಲ ಮಾಡೋದ್ರ ಮೂಲಕ ನಮಗೆ ಅದು ಕಾಮಾಲೆ ನಿರ್ಧಾರವಾಗುತ್ತೆ. ಡಿಸಿಷನ್ ಮೇಕಿಂಗ್ ಅಥವಾ ಡಯಾಗ್ನೋಸಿಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಕಾರಣ ಏನು ಬರೋದಕ್ಕೆ? ಹಲವು ಕಾರಣಗಳು ನಾನು ಈಗ ಹಾಗೆ ಹೇಳಿದಾಗೆ ಬಹಳ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಸೋಂಕು. ಈ ಕಾರಣಗಳನ್ನು ಹೇಳುವಾಗ ಸೋಂಕಿನ ಕಾರಣಗಳು, ಒತ್ತಡದ ಕಾರಣಗಳು, ಹೀಗೆ ಅಬ್ಸ್ಟ್ರಕ್ಟಿವ್ ಪೆಥಾಲಜಿ ಅಂತ ಹೇಳ್ತೀವಿ. ಒತ್ತಡ ಅಥವಾ ಅದರ ಮಾರ್ಗದ ಅವರೋಧದ ಕಾರಣಗಳು ಅಂತ ಹೇಳ್ತಾ ಹೋಗ್ತೇವೆ. ಮೊದಲನೇದಾಗಿ ಈ ಸೋಂಕು ಅಂದರೆ ಡಿಸೀಸಸ್, ಈ ಸಾಮಾನ್ಯವಾಗಿ ಕಾಣ್ತಕ್ಕಂತಹ ಲಿವರ್, ಯಕೃತ್ತಿಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್, ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಯಕೃತ್ತಿನ ವ್ಯಾಧಿಗಳು ಅಂತ ಕರೆಯೋಣ. ಅದು ಇನ್ಫೆಕ್ಷನ್ ಆಗಿರಬಹುದು. ಉದಾಹರಣೆಗೆ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಈ ವೈರಲ್ ಹೆಪಟೈಟಿಸ್ನಲ್ಲಿ ಕೂಡ ಹಲವು ಜಾತಿಯ ವೈರಸ್ಗಳನ್ನು ಗುರ್ತು ಹಾಕ್ಕೊಳ್ತಾ ಇದ್ದೇವೆ. ಹೆಪಟೈಟಿಸ್ A, B, C, D, E ಹಾಗೆ. ಇದಲ್ಲದೆ ಈ ತರಹ ವೈರಲ್ ಹೆಪಟೈಟಿಸ್ ಅಲ್ಲದೆ ಬ್ಯಾಕ್ಟೀರಿಯಲ್ ಹೆಪಟೈಟಿಸ್ ಕೂಡ ಸಾಧ್ಯ. ಹೆಲ್ಮೆಂಥಿಕ್ ಇನ್ಫೆಕ್ಷನ್ ಅಂದರೆ ಹೊಟ್ಟೆಯ ಹುಳಗಳ ಕಾರಣದಿಂದ ಆಗಬಹುದಾದ ಹೆಪಟೈಟಿಸ್ ಇದ್ದಾವೆ ಅಂತ ಹೇಳಿ ಗೊತ್ತಿರಬೇಕು. ಇವು ಸೋಂಕಿನಿಂದ ಬರ್ತಕ್ಕಂತಹ ಲಿವರ್ ಡಿಸೀಸ್ ತನ್ಮೂಲಕ ಕಾಣ್ತಕ್ಕಂಥ ಕಾಮಾಲೆ ಇದಕ್ಕೆ ಅವಕಾಶ ಜಾಸ್ತಿ ಇದೆ. ಇದಲ್ಲದೆ ಕೆಲವು ವ್ಯಾಧಿಗಳು, ಉದಾಹರಣೆಗೆ ಟ್ಯೂಮರ್ಸ್ ಅಂತ ಹೇಳ್ತೇವೆ, ಗ್ರಂಥಿಗಳು ಅಂತ ಕೂಡ ಹೇಳ್ತೇವೆ. ಕ್ಯಾನ್ಸರ್ ಬಗ್ಗೆ ನಾವೆಲ್ಲ ತಿಳ್ಕೊಂಡಿರ್ತೇವೆ. ಈ ಕ್ಯಾನ್ಸರ್ನಿಂದ ಕೂಡ ಆಗಬಹುದು. ಇನ್ನು ಕಾಮನ್ ಆಗಿ ಹೇಳಬೇಕಂತಂದರೆ ಅಬ್ಸ್ಟ್ರಕ್ಟಿವ್ ಅಥವಾ ಅವರೋಧದಿಂದ ಆಗ್ತಕ್ಕಂತಹ ಜಾಂಡೀಸ್ ಅಥವಾ ಕಾಮಾಲೆ, ಇದು ಕಾಮನ್ ಬೈಲ್ ಡಕ್ಟ್ ಅಂತ ಹೇಳ್ತೇವೆ, ಪಿತ್ತ ನಾಳ, ಪಿತ್ತಕೋಶ ಅಂತ ಹೇಳ್ತೇವೆ, ಗಾಲ್ ಬ್ಲ್ಯಾಡರ್ ಅಂತ ಹೇಳಿ. ಗಾಲ್ ಬ್ಲ್ಯಾಡರ್ನಲ್ಲಿ ಉಂಟಾಗ್ತಕ್ಕಂಥ ಪಿತ್ತಕೋಶದ ಕಲ್ಲುಗಳು, ಆ ಕಲ್ಲುಗಳು ಪಿತ್ತನಾಳದಲ್ಲಿ ಅವರೋಧ ಆಗಿ ತನ್ಮೂಲಕವಾಗಿ ಕಾಣ್ತಕ್ಕಂತಹ ಕಾಮಾಲೆ. ಇದಲ್ಲದೆ ಕ್ಯಾನ್ಸರ್ ಪಿತ್ತನಳಿಕೆಯಲ್ಲಿ ಆಗಬಹುದಾದ್ದು, ಅಥವಾ ಮೇದೋಜೀರಕಾಂಗ ಅಂತ ಹೇಳ್ತೀವಿ, ಪ್ಯಾಂಕ್ರಿಯಾಸ್ ಅಂತ ಹೇಳಿ. ಪ್ಯಾಂಕ್ರಿಯಾಸ್ ಹೆಡ್ನಲ್ಲಿ ಇರಬಹುದಾದಂತಹ ಗ್ರಂಥಿ ಅಥವಾ ಕ್ಯಾನ್ಸರ್. ಅಲ್ಲದೆ ಅಲ್ಲಿ ಬರ್ತಕ್ಕಂಥ ಲಿಂಫ್ ನೋಡ್ ಅಬ್ಸ್ಟ್ರಕ್ಷನ್ ಅಂತ ಕೂಡ ಹೇಳ್ತೀವಿ. ಹೊಟ್ಟೆದಲ್ಲಿ ಆ ಜಾಗದಲ್ಲಿ ಬರ್ಬೋದಂಥ ಸ್ರಾವಿ ಗ್ರಂಥಿಗಳಿರ್ತವೆ, ಲಿಂಫ್ ನೋಡ್ ಅಂತ ಕರಿತೇವೆ. ಆ ಗ್ರಂಥಿಗಳು ದೊಡ್ಡದಾಗಿ ಅದು ತಡೆ ಮಾಡಿ ಪಿತ್ತದ ಮಾರ್ಗವನ್ನು ತನ್ಮೂಲಕವಾಗಿ ಕಾಮಾಲೆ ಬರಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಇವುಗಳೆಲ್ಲ ಅವರೋಧದಿಂದ ಬರ್ತಕ್ಕಂಥ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತ ಹೇಳ್ತೀವಿ.
ಇದಲ್ಲದೆ ಕೆಲವು ಹುಟ್ಟಿನಿಂದಲೇ ಬರಬಹುದಾದಂತಹ ಕಾಮಾಲೆ ಸಹ ಇದೆ. ಅದು ಬಿನೈನ್ ಅಥವಾ ತೊಂದರೆ ಕೊಡದ ಕಾಮಾಲೆ ಅಂತ ಹೇಳ್ಕೊಳ್ಬಹುದು. ಪರೀಕ್ಷೆ ಮಾಡಿದಾಗಲೆಲ್ಲ ಸೀರಮ್ ಬಿಲಿರುಬಿನ್ ಸ್ವಲ್ಪ ಜಾಸ್ತಿ ಇರ್ತಾ ಇರುತ್ತೆ, ಡೈರೆಕ್ಟ್ ಬಿಲಿರುಬಿನ್ ಸ್ವಲ್ಪ ಜಾಸ್ತಿ ಇರ್ತಾ ಇರುತ್ತೆ. ಅದು ಹುಟ್ಟಿನಿಂದಲೇ ಇರುತ್ತೆ, ಆದರೆ ಅದು ಯಾವುದೇ ಬೇರೆ ಲಕ್ಷಣಗಳನ್ನು, ಕಾಯಿಲೆಯನ್ನು ತೋರಿಸದೇ ಇರ್ಬೋದು. ಉದಾಹರಣೆಗೆ ಗಿಲ್ಬರ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ತರಹದ ತೊಂದರೆಗಳಿರಬಹುದು. ಇನ್ನು ಕೆಲವು ರಕ್ತದಲ್ಲೇ ಇರ್ತಕ್ಕಂತಹ ಕೆಲವು ದೋಷಗಳಿಂದ, ವ್ಯಾಧಿಗಳಿಂದ ಬರ್ತಕ್ಕಂತಹ ಕಾಮಾಲೆ. ಉದಾಹರಣೆಗೆ ಪಾಂಡುರೋಗ ಅಂತ ಹೇಳ್ತೇವೆ, ಅಂದರೆ ಇದು ಅನಿಮಿಯಾಸ್ ಅಂತ ಹೇಳಿ. ಹಿಮೋಲೈಟಿಕ್ ಅನಿಮಿಯಾ ಅಂತಕ್ಕಂಥದ್ದು ಒಂದು ವಿಶೇಷವಾದಂಥ ಕಂಡೀಷನ್ ವೇರ್ ಅದು ಹೇಗೆ ಅಂತಂದರೆ ನಮ್ಮ ಹಿಮೋಗ್ಲೋಬಿನ್ ಏನಿರುತ್ತೆ ರಕ್ತದಲ್ಲಿ ಅದು ಒಡ್ಕೊಳ್ತಾ ಹೋಗುತ್ತೆ. ನಾರ್ಮಲ್ಸಿಗಿನ್ನ ಹೆಚ್ಚು ಬೇಗ ಒಡ್ಕೊಂಡು ಅಲ್ಲಿಂದ ಬಿಲಿರುಬಿನ್ ಪ್ರಮಾಣ ಬಹಳ ಜಾಸ್ತಿ ಆಗಿಬಿಟ್ಟು ರಕ್ತದಲ್ಲಿ ಅದು ಹರಿತಾ ಹೋಗ್ತದೆ. ಇದು ಹಿಮೋಲೈಟಿಕ್ ಅನಿಮಿಯಾ ಅಂತಕ್ಕಂಥದ್ದು. ಹಿಮೋಲೈಟಿಕ್ ಜಾಂಡೀಸ್ ಅಂತ ಹೇಳಿ ಅಲ್ಲಿಂದ ಆಗ್ತಕ್ಕಂಥದ್ದನ್ನು ಕರಿತೇವೆ. ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿ ಇನ್ನೊಂದು ತೊಂದರೆ ಇದೆ. ಈ ಸಿಕಲ್ ಸೆಲ್ ಅನಿಮಿಯಾನಲ್ಲಿ ಕೂಡ ಹಾಗೇನೆ ಆಗ್ತಾ ಇರುತ್ತೆ. ಅದೊಂದು ಕಂಜನೈಟಲ್ ವ್ಯಾಧಿ ಕೂಡ. ತನ್ಮೂಲಕವಾಗಿ ಜಾಂಡೀಸ್ ಕಾಣಿಸ್ತಕ್ಕಂಥದ್ದು, ಕಾಮಾಲೆ ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಇದಲ್ಲದೆ ಕೆಲವು ಸಲ ಕಂಜನೈಟಲ್ ಜಾಂಡೀಸ್ ಇರುತ್ತೆ, ಅದು ತೊಂದರೆಯಾಗಿ ಕೂಡ ಆಟೋ ಇಮ್ಯೂನ್ ಜಾಂಡೀಸ್ ಅಂತಲೂ ಹೇಳ್ತೇವೆ. ನಂತರ ಅಕ್ವೈರ್ಡ್ ಮಧ್ಯದಲ್ಲೇ ಬರಬಹುದಾದದ್ದು. ಇದಕ್ಕೆ ಇಮ್ಯುನಿಟಿನಲ್ಲಿ ಆಗ್ತಕ್ಕಂತಹ ಕೊರತೆ ಅಥವಾ ಇಮ್ಯುನಿಟಿ ಉಲ್ಟ ಹೊಡೆಯೋದು ಅಂತ ಹೇಳ್ತೇವೆ. ಈ ಕಾರಣಕ್ಕೆ ಬರ್ತಕ್ಕಂತಹ ಜಾಂಡೀಸ್ ಕೂಡ ನಾವು ಗಮನಿಸ್ಕೊಳ್ತಾ ಬರ್ತಾ ಇದ್ದೇವೆ. ಆಯುರ್ವೇದದಲ್ಲಿ ಯಾವ ದೋಷದ ಅಸಮತೋಲನದಿಂದ ಕಾಮಾಲೆ ಬರುತ್ತೆ ಅಂತ ಹೇಳ್ತಾರೆ? ನಮಗೆ ಗೊತ್ತಿರುತ್ತೆ, ವಾತ ಪಿತ್ತ ಕಫಗಳು 3 ದೋಷಗಳು ಅಂತ ಹೇಳಿ. ದೋಷಗಳ ಬಗ್ಗೆ ಒಂದು ಸಣ್ಣ ಬ್ರೀಫ್ ಮಾಡಿ ಮುಂದುವರಿತೇನೆ. ವಾತ ಪಿತ್ತ ಕಫ ಅಂತಕ್ಕಂಥದ್ದು ದೀಸ್ ಆರ್ ಎನರ್ಜೀಸ್ ಅಂತ ಹೇಳಿ. ಇವುಗಳು ನಮ್ಮ ದೇಹದ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಬರ್ತಿರ್ತಕ್ಕಂಥ ಅನಿವಾರ್ಯ ಅವಶ್ಯವಿರ್ತಕ್ಕಂತಹ ಎನರ್ಜೀಸ್ ಅಂತ ಹೇಳೋಣಂತೆ. ಈ ವಾತ ಎಲ್ಲಿ ಏರುಪೇರುಗಳಾಗೋದು, ಅವು ಸಮಸ್ಥಿತಿನಲ್ಲಿದ್ದಾಗ ಆರೋಗ್ಯ ಕಾಪಾಡ್ಕೊಳ್ತಾ ಇರ್ತೇವೆ. ಅಂದರೆ ವಾತದ ಪ್ರಮಾಣ, ಪಿತ್ತದ ಪ್ರಮಾಣ, ಕಫದ ಪ್ರಮಾಣ, ಅವುಗಳ ಕಾರ್ಯಗಳು ಸಮತೋಲನದಲ್ಲಿದ್ದರೆ, ಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಆರೋಗ್ಯ ಅಂತ ಕರಿತೇವೆ. ಆದರೆ ಅದು ವಿಷಮವಾದಾಗ, ಅಂದರೆ ಇಂಬ್ಯಾಲೆನ್ಸ್ ಆದಾಗ ನಮಗೆ ಕಾಯಿಲೆಗಳು ಬರುತ್ತವೆ. ಹಾಗಾಗಿ ನಾವು ದೋಷಗಳಿಂದ ತೊಂದರೆ ಅಂತ ಅನ್ನೋದಕ್ಕೆ ದೋಷ ವ್ಯತ್ಯಾಸ ಆಗೋದ್ರ ಮೂಲಕ ತೊಂದರೆ ಆಗುತ್ತೆ ಅಂತ ಹೇಳಿ. ಉದಾಹರಣೆಗೆ ನಾವು ಕಾಮಾಲೆಯನ್ನು ಗಮನದಲ್ಲಿಟ್ಕೊಂಡಾಗ ವಿಶೇಷವಾಗಿ ಪಿತ್ತದ ದೋಷ ನಾವು ಬಹಳ ಜಾಸ್ತಿ ಕಾಣ್ತೇವೆ. ಎಲ್ಲ ಲಕ್ಷಣಗಳು ಪಿತ್ತದ ಲಕ್ಷಣಗಳಾಗ್ತಾ ಹೋಗುತ್ತೆ. ಏನು ಪಿತ್ತದ ಲಕ್ಷಣ ಅಂತಂದರೆ ಹಳದಿ. ಬಣ್ಣಗಳಲ್ಲಿ ಹಳದಿ ಪಿತ್ತವನ್ನು ಸೂಚಿಸ್ತದೆ. ಅದು ಚರ್ಮದಲ್ಲಿ ಹಳದಿ ಇರಬಹುದು, ಮೂತ್ರದಲ್ಲಿ ಹಳದಿ ಇರಬಹುದು, ಕಣ್ಣಿನಲ್ಲಿ ಹಳದಿ ಇರಬಹುದು, ಉಗುರುಗಳಲ್ಲಿ ಹಳದಿ ಇರಬಹುದು, ಇತ್ಯಾದಿ ಇತ್ಯಾದಿ. ಇವೆಲ್ಲ ಹಳದಿ ಪಿತ್ತದ ಲಕ್ಷಣ. ಅದಲ್ಲದೆ ಮೈಯೆಲ್ಲ ಬೆವರ್ತಕ್ಕಂಥದ್ದು ಮತ್ತು ದುರ್ಗಂಧ ಬರ್ತಕ್ಕಂಥದ್ದು, ಇವು ಕೂಡ ಇವೆಲ್ಲ ನೇನು ಪಿತ್ತದ ಲಕ್ಷಣಗಳನ್ನು ತೋರಿಸ್ತಾ ಹೋಗುತ್ತೆ. ಆದರೂ ಕಾಮಾಲೆ ಕೇವಲ ಪಿತ್ತದ ಕಾಯಿಲೆ ಅಲ್ಲ. ಅದನ್ನು ವೈದ್ಯನಾದವನು ಅರ್ಥ ಮಾಡಿಕೊಂಡು ಅದು ಯಾವ ಪ್ರಾದುರ್ಭಾವ ಅಥವಾ ಜಾಸ್ತಿ ಆಗೋದ್ರ ಮೂಲಕ ಕಾಮಾಲೆ ಬಂದಿದೆ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಬೇಕಾಗುತ್ತೆ. ಅದು ವೈದ್ಯನಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಕಫದ ಕಾರಣದಿಂದಲೂ ಕೂಡ ಈ ರೀತಿ ಬರೋಕ್ಕೆ ಅವಕಾಶ ಇರುತ್ತೆ. ಅದನ್ನು ಅಬ್ಸ್ಟ್ರಕ್ಟಿವ್ ಪೆಥಾಲಜಿನಲ್ಲಿ ಸಾಮಾನ್ಯ ಕಫ ಏನಾಗ್ತದೆ, ಕಫ ಅಂತಂದರೆ ಲಂಗ್ಸಲ್ಲಿ ಬರ್ತಕ್ಕಂಥ ಕಫ ಅಂತ ಅನ್ಕೋಬಾರ್ದು, ಇದನ್ನು ಎನರ್ಜಿ ಕಫ ಅಂತ ಹೇಳೋಣಂತೆ. ಇದು ಬಹಳ ಸ್ವಲ್ಪ ಕ್ಲಿಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ, ತುಂಬ ಟೆಕ್ನಿಕಲ್ ಆಗಿಬಿಡುತ್ತೆ. ಆದರೂ ಸರಳವಾಗಿ ಎಲ್ಲರಿಗೆ ಗೊತ್ತಾಗಲಿ ಅನ್ನೋ ಕಾರಣದಿಂದ ಈ ಅಬ್ಸ್ಟ್ರಕ್ಟಿವ್ ಪೆಥಾಲಜಿ ಅಂದರೆ ಏನು, ಮಾರ್ಗಾವರೋಧ ಅಥವಾ ಈ ಚಾನಲ್ಸ್ ಏನಿರುತ್ತಲ್ಲ, ನಳಿಕೆಗಳು, ಅಲ್ಲಿ ಬ್ಲಾಕ್ ಆಗೋದು, ಕಫದ ಬ್ಲಾಕ್ ಆಗೋಕ್ಕೆ ಅವಕಾಶ ಇರುತ್ತೆ. ಅದು ಗ್ರಂಥಿಗಳ ಮೂಲಕವಾಗಿ ಆಗಲಿ ಅಥವಾ ಕಲ್ಲಿನ ಮೂಲಕವಾಗಲಿ, ಅದು ಕಲ್ಲು ಅಂತಂದರೆ ಏನು, ಪಿತ್ತಕೋಶದ ಕಲ್ಲು ಅಂತ ಹೇಳ್ತೀನಿ. ಇವುಗಳೆಲ್ಲ ಕಫದ ಜಾಸ್ತಿ ಆಗುವಿಕೆಯಿಂದ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಹೀಗೆ ಕಫದ ಕಾರಣದಿಂದಲೂ ಕೂಡ ಜಾಂಡೀಸ್ ಆಗಬಹುದು. ಅಂದರೆ ಪಿತ್ತದ ಮಾರ್ಗ ಏನಾಗಿರುತ್ತೆ ಅದನ್ನು ಅವರೋಧ ಆದ ಕಫದಿಂದ ಅದು ಜಾಸ್ತಿಯಾಗಿ ಬೇರೆ ಕಡೆ ಮೂಲಕದಿಂದ ಜಾಂಡೀಸನ್ನು ತೋರಿಸ್ತಾ ಹೋಗ್ತದೆ, ಕಾಮಾಲಿಯನ್ನು ತೋರಿಸ್ತಾ ಹೋಗ್ತದೆ. ಪಿತ್ತ ರಸ ಏನಿದೆ, ಅದು ಬಿಲಿರುಬಿನ್ ಅಂತ ಹೇಳಿ ಏನು ಅಂಶ ಇರ್ತದೆ ಪಿತ್ತ, ಬಿಲಿರುಬಿನ್ ಅಂತ ಏನು ಬಣ್ಣ ಕೊಡ್ತಕ್ಕಂತಹ ಒಂದು ಅಂಶ ಏನಿದೆ, ಅದು ಮಲದಲ್ಲಿ ಹೋಗಬೇಕು. ಪಿತ್ತಕೋಶದಿಂದ ಕರುಳಿಗೆ ಬಂದು ಕರುಳಿನಿಂದ ಮಲಕ್ಕೆ ಹೋಗಬೇಕು. ಇಲ್ಲಿ ಏನಾಗ್ತಿರುತ್ತೆ, ಅದು ಬ್ಲಾಕ್ ಅಥವಾ ಅವರೋಧಗೊಂಡಾಗ ಅದು ರಕ್ತದಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ತನ್ಮೂಲಕವಾಗಿ ನಾವು ಪಿತ್ತದ ಲಕ್ಷಣಗಳನ್ನು ಚರ್ಮದಲ್ಲಿ ಕಾಣ್ತಾ ಹೋಗ್ತೇವೆ. ಚೀನಿಯರು ಹಳದಿನೇ ಇದಾರಲ್ಲ? ಇದು ನಾವು ಪ್ರತಿಯೊಂದೂ
ರಿಲೇಟಿವ್ ಆಗಿ ಯೋಚನೆ ಮಾಡಬೇಕು. ಈಗ ನಮ್ಮ ಮೈ ಬಣ್ಣ ಏನೋ ಒಂದಿರುತ್ತೆ, ನಮ್ಮ ಮೈ ಬಣ್ಣ ಅದಕ್ಕಿನ್ನ ಸ್ವಲ್ಪ ಹಳದಿತ್ವ ಜಾಸ್ತಿ ಕಾಣ್ತಕ್ಕಂಥದ್ದು. ಅದು ಯಾರು ಎಷ್ಟೇ ಹಳದಿ ಇದ್ರೂ ಕೂಡ ಕಣ್ಣು ನಮಗೆ ತೋರಿಸ್ತದೆ, ಉಗುರು ನಮಗೆ ತೋರಿಸ್ತದೆ, ಅವು ಹಳದಿ ಇರೋದಿಲ್ಲ. ಮೂತ್ರ ನಮಗೆ ತೋರಿಸುತ್ತೆ, ಅದು ಹಳದಿ ಇರೋದಿಲ್ಲ. ಹಾಗಾಗಿ ನಮಗೆ ಪ್ರತ್ಯಾತ್ಮವಾಗಿ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕಾಗುತ್ತೆ ಜಾಂಡಿಸ್ ಇದೆ ಅಂತ ಲಕ್ಷಣಗಳ ಮೂಲಕ. ಕಾಮಾಲೆಯನ್ನು ತಡೆಗಟ್ಟಲಿಕ್ಕೆ ಆಯುರ್ವೇದ ಯಾವ ಸಲಹೆಗಳನ್ನು ನೀಡುತ್ತೆ? ಈಗ ಕಾಮಾಲೆ ಅಂತಕ್ಕಂಥದ್ದು ಹಲವಾರು ಕಾರಣಗಳಿಂದ ಬರುತ್ತೆ. ಕಾರಣಗಳನ್ನು ಗಮನಿಸಿ ಕಾರಣಗಳನ್ನು ದೂರ ಮಾಡೋದು ಅದು ತಡೆಗಟ್ಟುವಿಕೆ ಅಂತ ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಈಗ ನೋಡಿ, ನಮ್ಮಲ್ಲಿ ಕಾಣ್ತಕ್ಕಂಥದ್ದು ವೈರಲ್ ಹೆಪಟೈಟಿಸ್ಗಳು. ವೈರಲ್ ಹೆಪಟೈಟಿಸಲ್ಲಿ ABCD ಇವುಗಳನ್ನ ಗುರುತಾಗ್ತೀವಲ್ವಾ. ಇದರಲ್ಲಿ ಹೆಪಟೈಟಿಸ್ A ಅಂತಕ್ಕಂಥದ್ದು ಸಾಮಾನ್ಯವಾಗಿ ಓರೋಫೀಕಲ್ ರೂಟ್ನಿಂದ ಬರುತ್ತೆ ಅಂತ ಹೇಳಿ. ಅಂದರೆ ಏನು, ಬಾಯಿ ಮತ್ತು ಕಕ್ಕಸ್ಸು ಇವುಗಳ ಅಂದರೆ ಕಕ್ಕಸ್ಸಿನಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್, ಈ ಹೆಪಟೈಟಿಸ್ A ಅಂತ ವೈರಸ್ಸು ಅದು ಅಕಸ್ಮಾತಿ ನಮ್ಮ ಆಹಾರದ ಜೊತೆಗೆ ಅಥವಾ ಪಾನೀಯದ ಜೊತೆಗೆ ಸೇರಿಕೊಂಡಾಗ ಹೇಗಾಗತ್ತೆ, ಇದು ಮೋಷನ್ಗೆ ಹೋಗಿ ಬರ್ತೀವಿ, ಕೈ ಚೆನ್ನಾಗಿ ತೊಳ್ಕೊಳ್ಬೇಕು, ಸೋಪ್ ಹಾಕಿ ತೊಳ್ಕೊಳ್ಬೇಕು, ಇದು ತೊಳ್ಕೊಳ್ಳಲ್ಲ. ತನ್ಮೂಲಕವಾಗಿ ಏನಾಗುತ್ತೆ, ಕೈ ಬೆರಳುಗಳಲ್ಲಿ ಉಗುರುಗಳಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಸಹಜವಾಗಿ ನೀರಿನಲ್ಲಿ ಆಹಾರದಲ್ಲಿ ಸೇರಿಕೊಂಡು ಅದು ಮತ್ತೆ ಆಹಾರದ ಮೂಲಕ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದಿದೆ, ಈ ಹೈಜೀನ್ ಅಂತ ಹೇಳ್ತೀವಲ್ಲ, ಪರ್ಸನಲ್ ಹೈಜೀನ್, ಇವುಗಳನ್ನ ನಾವು ಪಾಲಿಸ್ತಾ ಹೋಗಬೇಕು. ಚರಕ ಸಂಹಿತೆ ಅಂತಹ ಸುಮಾರು 3,000 ವರ್ಷಗಳ ಹಿಂದೆ ಬರ್ತಿರ್ತಕ್ಕಂತಹ ವೈದ್ಯಕೀಯ ಟೆಕ್ಸ್ಟ್ ಬುಕ್ಸ್ ಅಂತೀವಿ, ಇದರಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅಂತಂದರೆ ಈ ಸೋಂಕುಗಳು ಹೇಗೆ ಬರ್ತವೆ ಅಂತ ಹೇಳಿ. ಪ್ರಸಂಗಾತ್, ಗಾತ್ರ ಸಂಸ್ಪರ್ಶಾತ್, ನಿಶ್ವಾಸಾತ್, ಸಹಭೋಜನಾತ್, ಸಹಶಯ್ಯ ಆಸನಾಚ್ಚೈವ, ವಸ್ತ್ರ ಮಾಲ್ಯ ಅನುಲೇಪನಾತ್ ಅಂತ ಹೇಳಿ. ಇವುಗಳಿಂದ ಎಲ್ಲ ಬರುತ್ತೆ ಅಂತ ಹೇಳಿ. ಏನಪ್ಪ ಪ್ರಸಂಗಾತ್ ಅಂದರೆ ಒಬ್ಬರ ಸಂಪರ್ಕದಲ್ಲಿ ಒಬ್ಬರಿರೋದು. ಸಂಪರ್ಕ ಅಂದರೆ ಏನು ಹೇಳ್ತೀನಿ, ಲೈಂಗಿಕ ಸಂಪರ್ಕ ಅಂತ ಹೇಳ್ತೀವಿ. ಈ ಹೆಪಟೈಟಿಸ್ B ಲೈಂಗಿಕವಾಗಿ ಬಹಳ ಬೇಗ ಒಬ್ಬರಿಂದ ಒಬ್ಬರಿಗೆ ಬರ್ತದೆ ಅಂತ ಹೇಳಿ. ಅಂದರೆ ಬಾಡಿ ಫ್ಲೂಯಿಡ್ಸ್ ಕಾಂಟ್ಯಾಕ್ಟ್ ಬಾಡಿ ಫ್ಲೂಯಿಡ್ಸ್ ಜೊತೆಗೆ ಆದಾಗ ಏನಾಗಂದರೆ ಜೊಲ್ಲು ರಸದ ಜೊತೆಗೆ ಜೊಲ್ಲು ರಸ ಸೇರಿಕೊಂಡಾಗ ಮುತ್ತು ಕೊಡೋದ್ರ ಮೂಲಕ ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಳ್ಕೊಳ್ಳೋದ್ರ ಮೂಲಕ ಸೆಮೆನ್ ವೀರ್ಯದಲ್ಲಿ ಮತ್ತು ವೆಜೈನಲ್ ಫ್ಲೂಯಿಡ್ಸಲ್ಲಿ ವೈರಾಣುಗಳು ಜಾಸ್ತಿ ಇರ್ತವೆ. ತನ್ಮೂಲಕವಾಗಿ ಅದು ಹರಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೆಪಟೈಟಿಸ್ B. ಮತ್ತು ರಕ್ತದಿಂದ ರಕ್ತ ಕಾಂಟ್ಯಾಕ್ಟಿಗೆ ಬಂದಾಗ, ಅಂದರೆ ಒಂದೇ ನೀಡಲಲ್ಲಿ ಹಲವಾರು ಚುಚ್ಕೊಳ್ಳುವಂಥ ಡ್ರಗ್ಸ್ ನಲ್ಲಿ ಬರ್ತಕ್ಕಂಥ ತೊಂದರೆಗಳು. ಒಬ್ಬರು ಒಂದೇ ನೀಡಿನಲ್ಲಿ ಎಲ್ಲರೂ ಡ್ರಗ್ಸ್ ಚುಚ್ಕೊಳ್ತಾ ಇರ್ತಾರೆ, ಯಾರು ಈ ಮಾದಕ ವ್ಯಸನಿಗಳು. ಹಾಗಾಗಿ ಅವರಿಗೆ ಹೆಪಟೈಟಿಸ್ B ಬರ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು. ಹಾಗಾಗಿ ಮತ್ತೆ ನಮಗೆಲ್ಲ ಗೊತ್ತಿರಬೇಕು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಬ್ಬರ ರಕ್ತದಲ್ಲಿ ತಗೊಳ್ಳುವಾಗ ಅದನ್ನೆಲ್ಲ ಪರೀಕ್ಷೆ ಮಾಡೇ ತಗೊಳ್ತೀವಿ. ಅದರಲ್ಲಿ ಹೆಪಟೈಟಿಸ್ B ವೈರಾಣು ಅಥವಾ ಏಡ್ಸ್ ವೈರಾಣು ಇಲ್ಲ ಅನ್ನೋದು ಖಚಿತ ಮಾಡಿಕೊಂಡು ನಂತರ ಅದನ್ನ ಕೊಡ್ತೇವೆ. ಮೊದಲು ನಾನು ಹೇಳ್ತಾ ಇರೋದು ಈಗ ಒಂದು 50-40 ವರ್ಷಗಳ ಕೆಳಗೆ ಇಷ್ಟೊಂದೆಲ್ಲ ಪರೀಕ್ಷೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ತನ್ಮೂಲಕವಾಗಿ ಹೆಪಟೈಟಿಸ್ B ಮತ್ತು ಏಡ್ಸ್ಗಳು ಜಾಸ್ತಿಯಾಗಿ ಹರಡ್ತಾ ಇತ್ತು. ಇವಾಗ ಅವುಗಳನ್ನೆಲ್ಲ ಈಗ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದೆ. ಹಾಗಾಗಿ ನಾವು ಇಂಥವುಗಳ ವಿಚಾರ ಜೋಪಾನವಾಗಿರ್ಬೇಕಂತ ಹೇಳಿ. ಒಬ್ಬರು ಬಟ್ಟೆ ಒಬ್ಬರು ಹಾಕ್ಕೊಳ್ತೇವೆ, ಸ್ವೆಟ್ಟು, ಮತ್ತು ಒಬ್ರದ್ದು ಬಾಯಿಂದ ಇನ್ನೊಬ್ಬರು ಬಾಯಿಗೆ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಬರಲಿಕ್ಕೆ ಅವಕಾಶ ಇರುತ್ತೆ. ಹೆಪಟೈಟಿಸ್ A ಆಗಲಿ Bಗೆ ನಾನು ಹೇಳ್ದಂಗೆ ಹೆಪಟೈಟಿಸ್ B ಅದು ಬಾಡಿ ಫ್ಲೂಯಿಡ್ಸ್ ಕಾಂಟ್ಯಾಕ್ಟಿಂದಲೇ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹಸ್ತಲಾಘವ ಮಾಡೋದ್ರಿಂದ ಬರದೇ ಇರಬಹುದು, ಆದರೆ ಸಾಮಾನ್ಯವಾಗಿ ರೋಗಿಯ ಪರಿಚಾರಕ ಇರ್ತಾರಲ್ಲ, ಅವರು ತುಂಬ ಹತ್ತಿರದಲ್ಲಿ ಸೇವೆ ಮಾಡ್ತಿರುವಾಗ, ಅದು ಅಮ್ಮ ಇರಬಹುದು, ಮಗ ಇರಬಹುದು, ಮಗಳಿರಬಹುದು, ಈ ರೀತಿ ಹತ್ತಿರದಲ್ಲಿ ಸೇವೆ ಮಾಡುವಾಗ ಕೂಡ ಅವರಿಗೆ ಸೋಂಕು ಬರಲಿಕ್ಕೆ ಅವಕಾಶ ಇರುತ್ತೆ. ನೊಣ ಇಂಥವೆಲ್ಲ ಬೇಗ ಬೇಗ ಟ್ರಾನ್ಸ್ಮಿಟ್ ಮಾಡಿಬಿಡುತ್ತೆ. ನಾವು ಎಲ್ಲೆಲ್ಲಿ ಜೋಪಾನ ಮಾಡಬೇಕನ್ನೋ ವಿಚಾರಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಸ್ವಚ್ಛತೆಗೆ ಮೊದಲ ಆದ್ಯತೆ. ಸ್ವಚ್ಛ ಭಾರತ್ ಅಭಿಯಾನ ಒಂದೇ ಸಾಕು ಬಹುತೇಕ ನಮ್ಮ ಈ ಜಾಂಡೀಸ್ ಹೆಪಟೈಟಿಸನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ, ಅಂದರೆ ಇನ್ಫೆಕ್ಟಿವ್ ಹೆಪಟೈಟಿಸನ್ನು ತಪ್ಪಿಸ್ಲಿಕ್ಕಾಗತ್ತೆ ಅಂತ ಹೇಳಿ. ಹೈಜಿನಿಕ್ ಆಹಾರಗಳು ಮತ್ತು ಸರಿಯಾದ ಸೋರ್ಸಸಲ್ಲಿ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಇದು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಮತ್ತು ಈ ಹೆಪಟೈಟಿಸ್ ಅನ್ನೋದು ಒಂದು ಏನು ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತಾ ಹೋಗ್ತೀವಿ. ಆದರೆ ಕಾಲಾಂತರದಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನ್ ಅಲ್ಲದ ಹೆಪಟೈಟಿಸ್ಗಳಿದಾವಲ್ಲ,
ಅಂದರೆ ಕಾಮಾಲೆ ಕೆಲವು ಸಲ ಅದರ ಲಿವರ್ ಹಾಳಾಗುವಿಕೆ ಅಂತ ಹೇಳೋಣ. ಇದು ಈವನ್ ಇನ್ಫೆಕ್ಷನ್ ಅಲ್ಲದೆ ಬರುವಂಥ ಸಾಧ್ಯತೆಗಳು ಈ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಒಂದು 30 ವರ್ಷಗಳ ಕೆಳಗೆ ಹೆಪಟೈಟಿಸ್ ಅದು ಎಪಿಡೆಮಿಕ್ ಅಂತ ಬರ್ತಾ ಇತ್ತು, ವೈರಲ್ ಹೆಪಟೈಟಿಸು. ಇಡೀ ಊರಲ್ಲಿ 1000 ಕೇಸ್ಗಳು, ಈಗ ಹೇಗೆ ನಾವು ಮೊನ್ನೆ ನಾವು ಪ್ಯಾಂಡಮಿಕನ್ನು ಅನುಭವಿಸಿದ್ದೀವಿ ಕೋವಿಡ್, ಆ ತರಹ ಹೆಪಟೈಟಿಸನ್ನು ನೋಡ್ತಾ ಇದ್ವಿ. ಕಾಮಾಲೆಗಳನ್ನ ಇಡೀ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಬರ್ತಾ ಇದ್ದಿದ್ದನ್ನು ಕಂಡಿದ್ದೇವೆ. ಆದರೆ ಇವುಗಳೆಲ್ಲ ಬಹುತೇಕ ಪರ್ಸನಲ್ ಹೈಜೀನ್ ಇಂಥವನ್ನ ನಾವು ಆಚರಣೆ ಮಾಡ್ತಾ ಬಂದಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಿದೆ. ಆದರೆ ನಮಗೆ ಏನನ್ನ ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದು ನಮ್ಮ ಜೀವನ ಶೈಲಿನಲ್ಲಿ ಈಗ ಆಗಿರ್ತಕ್ಕಂಥ ಬದಲಾವಣೆ. ಇದರಿಂದ ನಮ್ಮ ಇವಾಗಿನ ಹೆಪಟೈಟಿಸ್ಗಳನ್ನ ವಾಸಿ ಮಾಡೋಕ್ಕೆ ಆಗಲ್ವಾ ಅನ್ನೋಂಥ ಗಾಬರಿ ಆಗಕ್ಕೆ ಶುರುವಾಗ್ತಾ ಇದೆ. ಏನಪ್ಪ ಇದು ಅಂತಂದರೆ ಈ ಫ್ಯಾಟಿ ಲಿವರ್ನ ಈ ನಡುವೆ ಕಾಣಿಸ್ಕೊಳ್ತಕ್ಕಂಥದ್ದು. ಯಾರಿಗೆ ಯಾವುದೇ ಕಾರಣಕ್ಕೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದಾಗ ಸುಮಾರು ಒಂದು 5 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರೆ ಒಂದು 3 ಜನಕ್ಕೆ 4 ಜನಕ್ಕೆ ಫ್ಯಾಟಿ ಲಿವರ್ ಅಂತ ಬಂದ್ಬಿಡ್ತಾ ಇದೆ. ಸುಮಾರು ಒಂದು 40 ವರ್ಷದ ನಂತರದ ವ್ಯಕ್ತಿಗಳಿಗೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಪರೀಕ್ಷೆ ಮಾಡಿಸಿದಾಗ ಇಷ್ಟೊಂದು ಬರ್ತಾ ಇದೆ. ಏನಾಗ್ತಾ ಇದೆ ಹಾಗಿದ್ರೆ, ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತಂದರೆ, ಬಹುತೇಕ ನಾವು ತೆಗೆದುಕೊಳ್ತಿರ್ತಕ್ಕಂಥ ಆಹಾರದಲ್ಲಿ ಇದರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಲಿವರ್ ಹಾಳಾಗುವಿಕೆ, ನಮ್ಮ ಜೀವನ ಶೈಲಿನಲ್ಲಿ ಬಹಳ ದೊಡ್ಡದಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಸ್ಟ್ರೆಸ್ಫುಲ್ ಲೈಫಲ್ಲಿದ್ದೀವಿ, ವೇಗದ ಜೀವನದಲ್ಲಿದ್ದೀವಿ. ವೇಗದ ಜೀವನ ಅಂದ ತಕ್ಷಣ ನಮಗೆ ದೊಡ್ಡದಾಗಿ ಗಮನಕ್ಕೆ ಬರೋದು ಫಾಸ್ಟ್ ಫುಡ್ ಸಂಪ್ರದಾಯ. ನಮಗೆ ಏನು ಬೇಕಿದ್ರೂ ರೆಡಿಯಾಗಿ ತರಿಸ್ಬಿಡ್ತೀವಿ, ಅಥವಾ ರೆಡಿಮೇಡ್ ಇರ್ತಕ್ಕಂಥ ಫುಡ್ಗಳನ್ನ ತೊಗೊಳ್ತೇವೆ. ಈಗ ರೆಡಿಮೇಡ್ ಫುಡ್ಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ಅದು ಯಾವಾಗ ತಯಾರು ಮಾಡಿರ್ತಾರೆ, ಯಾವ ಕ್ವಾಲಿಟಿ ಮೆಟೀರಿಯಲ್ನಲ್ಲಿ ಅದು ಆಹಾರ ದ್ರವ್ಯಗಳನ್ನ ಉಪಯೋಗಿಸಿ ತಯಾರು ಮಾಡಿದ್ದಾರೆ ಅನ್ನೋದರ ನಿಖರತೆ ಇರೋದಿಲ್ಲ. ತನ್ಮೂಲಕವಾಗಿ ನಮಗೆ ಅಲ್ಲಿ ಉಪಯೋಗಿಸಿರಬಹುದಾದಂತಹ ಟೇಸ್ಟ್ ಮೇಕರ್ಸ್ ಇರಬಹುದು, ಅದರಲ್ಲಿ ಉಪಯೋಗಿಸಿರ್ತಕ್ಕಂತಹ ಬಣ್ಣಗಳಿದ್ದಿರಬಹುದು. ಅಂದರೆ ಕೆಂಪು ಬಣ್ಣ ಬರಲಿ ಅಂತ ಹೇಳಿ ನಾನ್ ವೆಜ್ ಮೆಟೀರಿಯಲ್ಸ್ಗೆ ಹೆಚ್ಚು ಕೆಂಪು, ಗಾಢವಾದ ಕೆಂಪು ಬರೋ ಹಾಗೆ ಮಾಡೋದು. ನಾವು ಮೊನ್ನೆ ತಾನೇ ಗೋಬಿ ಮಂಚೂರಿ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಬ್ಯಾನ್ ಮಾಡಬೇಕಂತ ನಮ್ಮ ರಾಜ್ಯದಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಅಭಿಯಾನ ನಡೀತಾ ಇದೆ, ಸರ್ಕಾರದ ವತಿಯಿಂದ ಕೂಡ. ದಿಸ್ ಇಸ್ ವೆರಿ ಗುಡ್. ಅಂದರೆ ಈ ರೀತಿಯ ಕಾರಣಗಳು ಬರೀ ಕ್ಯಾನ್ಸರ್ ಉತ್ಪತ್ತಿ ಮಾಡೋದಲ್ಲದೆ ಫ್ಯಾಟಿ ಲಿವರ್ನ ಗೊತ್ತಾಗದ ಹಾಗೆ ಮಾಡ್ತಾ ಇರುತ್ತೆ. ಯಾಕಪ್ಪ ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಲಿವರ್ ಅನ್ನೋದು ನಮಗೆ ಅತ್ಯಂತ ಉಪಕಾರಿಯಾದಂತಹ ತುಂಬ ದೊಡ್ಡ ವಿಶೇಷವಾದಂತಹ ಅಂಗ. ಅದು ಚೆನ್ನಾಗಿದ್ದರಷ್ಟೇ ನಾವು ಚೆನ್ನಾಗಿರ್ತೀವಿ, ನಗ್ನಗ್ತಾ ಗೆಲುವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಹಾರ್ಟಿಗೆ, ಬ್ರೈನ್ಗೆ ಕೊಡ್ತಕ್ಕಂಥ ಪ್ರಾಮುಖ್ಯತೆನ ನಾವು ಲಿವರ್ಗೆ ಕೊಡದೇ ಇರೋದೇನೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿರಬೇಕು. ಮೊನ್ನೆ ಇಷ್ಟೊಂದು ಸಾವುಗಳನ್ನು ಚಿಕ್ಕ ವಯಸ್ಸಿನವರಲ್ಲಿ ಕಂಡಾಗ ಎಲ್ಲರೂ ಭೀತಿಗೊಂಡು ಹಾರ್ಟ್ ಹತ್ರ ಓಡೋಗಿ ಹಾರ್ಟ್ ಸ್ಪೆಷಲಿಸ್ಟ್ಗಳ ಹತ್ರ, ಹೃದಯದ ಆಸ್ಪತ್ರೆಗಳ ಹತ್ರ ಹೋಗಿ ನಮ್ಮನ್ನು ತೋರಿಸ್ಕೊಳ್ತಾ ಇದ್ದೇವೆ. ಆದರೆ ಇಷ್ಟೊಂದು ಜನ ನಮಗೆ ಫ್ಯಾಟಿ ಲಿವರ್ ಇದೆ, ಲಿವರ್ನ ತೊಂದರೆಗಳನ್ನು ಕಾಣದ ಹಾಗೆ ಸೈಲೆಂಟಾಗಿ ಬಂದು ನಮ್ಮನ್ನು ತೊಂದರೆ ಕೊಡ್ತಾ ಇದೆ. ಆದರೆ ನಾವು ಎಷ್ಟು ಜನ ಲಿವರ್ನ ಬಗ್ಗೆ ಕಾಳಜಿ ಕೊಡ್ತಾ ಇದ್ದೀವಿ? ಈ ಥರ ಕಾಮಾಲೆ ದಿನಾಚರಣೆ ಅನ್ನೋದು ಬಹುತೇಕ ಇಂಥ ಕಡೆ ಕಣ್ತರಿಸೋದಕ್ಕೆ ಸಹಕಾರಿ ಆಗಬಹುದೋ ಏನೋ. ಇಂಥದ್ರ ಬಗ್ಗೆ ಅವೇರ್ನೆಸ್ ನಮ್ಮೆಲ್ಲರಿಗೂ ಬರಲೇಬೇಕಿದೆ ಅಂತ ಹೇಳಿ ನಾನು ಈಗ ಹೇಳಕ್ಕೆ ಹೊರಟಿರೋದು. ಈ ಆಹಾರದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಿಂದ, ಈ ಆಹಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು ರಾಸಾಯನಿಕಗಳನ್ನು ಉಪಯೋಗಿಸಿ ಗಿಡಗಳನ್ನು ಬೆಳೀತಾ ಇದ್ದೇವೆ, ತರಕಾರಿಗಳನ್ನ ಬೆಳೀತಾ ಇದ್ದೇವೆ, ಆಹಾರ ದ್ರವ್ಯಗಳು ಅಕ್ಕಿ ಬೇಳೆಯಿಂದ ಹಿಡಿದು ಪ್ರತಿಯೊಂದನ್ನು ಬೆಳೀತಾ ಇದ್ದೇವೆ. ಅಲ್ಲಿ ರಾಸಾಯನಿಕ ಗೊಬ್ಬರಗಳಷ್ಟೇ ಅಲ್ಲ, ರಾಸಾಯನಿಕಗಳ ಕ್ರಿಮಿನಾಶಕಗಳು ಕೂಡ ನಮಗೆ ಈಗ ಗೊತ್ತಾಗದ ಹಾಗೆ ಸೈಲೆಂಟ್ ಕಿಲ್ಲರ್ಸ್ ಆಗಿ ನಮ್ಮ ಜೊತೆ ಬರ್ತಾ ಇದೆ. ಅದೇನು ಮಾಡುತ್ತೆ, ನಮ್ಮ ದೇಹ ನಮ್ಮ ಬೇಡವಾದನ್ನು ಲಿವರ್ ಐಡೆಂಟಿಫೈ ಮಾಡುತ್ತೆ. ಮೊದಲನೇದಾಗಿ ಬೇಡವಾದನ್ನು ತಾನು ಅದನ್ನು ತಡೆದು ಅದನ್ನು ಶುದ್ಧವಾದ ಆಹಾರವನ್ನು ಮಾತ್ರ ದೇಹಕ್ಕೆ ಕಳಿಸುತ್ತೆ. ತನ್ಮೂಲಕ ಚೆನ್ನಾಗಿ ದೇಹ ಕೆಲಸ ಮಾಡಲಿ, ಬ್ರೈನ್ ಕೆಲಸ ಮಾಡಲಿ, ಹಾರ್ಟ್ ಕೆಲಸ ಮಾಡಲಿ ಅಂತ ಹೇಳಿ. ಹಾಗೆ ಮಾಡುವಾಗ ಲಿವರ್ ಸೊರಗಕ್ಕೆ ಶುರುವಾಗುತ್ತೆ. ಅದರಲ್ಲಿ ಟಾಕ್ಸಿನ್ಸ್ ಎಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಅಂದರೆ ಶೇಖರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮಲ್ಲಿ ಈ ಸ್ಟ್ರೆಸ್ಫುಲ್ ಲೈಫ್ ಇರುವಾಗ ನಮ್ಮಲ್ಲಿ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಆಗ್ತಾ ಇದೆ. ತುಂಬ ಶುಗರ್ಡ್ ಫುಡ್ಸ್ ತೊಗೊಳ್ತಾ ಇರ್ತೀವಿ, ಸಕ್ಕರೆ ಹಾಕಿದ್ದು ಸಿಹಿಯಾದಂಥ ಆಹಾರಗಳನ್ನು, ತುಂಬ ಫ್ಯಾಟಿ ಫುಡ್, ಡೀಪ್ ಫ್ರೈಡ್ ಫ್ಯಾಟಿ ಫುಡ್ಗಳನ್ನ ತೊಗೊಳ್ತಾ ಇರುವಾಗ ಇವುಗಳಲ್ಲಿರ್ತಕ್ಕಂಥವು
ಬೇಗ ಜೀರ್ಣವಾಗದೆ ರಕ್ತಗತವಾಗಿ ಎನರ್ಜಿಯಾಗಿ ಶಕ್ತಿಯಾಗಿ ಕನ್ವರ್ಟ್ ಆಗದೆ ದೇಹದಲ್ಲಿ ಉಳ್ಕೊಳ್ತಕ್ಕಂಥ ಪ್ರಸಂಗ ಬಂದಾಗ ಅದು ಶೇಖರಣೆಯಾಗೋದು ಮೊದಲು ಲಿವರ್ನಲ್ಲಿ. ತನ್ಮೂಲಕವಾಗಿ ಲಿವರು ಫ್ಯಾಟಿ ಆಗ್ತಾ ದೊಡ್ಡ ಸೈಜ್ ಆಗ್ತಾ ಹೋಗುತ್ತೆ. ಮೊದಲು ತನ್ನ ನಾರ್ಮಲ್ ಸೈಜ್ಗಿನ್ನ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅದು ಒಂದಷ್ಟು ಕಾಲ ಹಾಗೆ ಬೆಳೆಯುತ್ತೆ. ಆಮೇಲೆ ಅದು ಶ್ರಿಂಕ್ ಆಗಕ್ಕೆ ಶುರುವಾಗ್ಬಿಟ್ಟು ಕೆಲಸ ಮಾಡದ ಹಾಗೆ ಆಗುತ್ತೆ. ಅದನ್ನು ಸಿರೋಸಿಸ್ ಅಂತ ಕರಿತೇವೆ. ಇದೊಂದು ಡ್ರೆಡೆಡ್ ಕಂಡೀಷನ್ಸ್. ನಮಗೆಲ್ಲ ಗೊತ್ತು ಈಗ ಆಹಾರದಲ್ಲಿ ಹೀಗೆ ವ್ಯತ್ಯಾಸ ಆಗ್ತಿದೆ ಅಂತ. ನಮಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಆಲ್ಕೋಹಾಲ್ ಅಂತಕ್ಕಂಥ ಮಾದಕ ದ್ರವ್ಯ. ಈ ಆಲ್ಕೋಹಾಲ್ ಅದು ಕೂಡ ಸೈಲೆಂಟ್ ಕಿಲ್ಲರ್. ಫ್ಯಾಟಿ ಲಿವರ್ ಆಗಲಿಕ್ಕೆ ಆಲ್ಕೋಹಾಲ್ ಕೂಡ ಕಾರಣ. ಲಿವರ್ನ ಹಾಳು ಮಾಡೋದು ಹಲವಾರು ದ್ರವ್ಯಗಳಲ್ಲಿ ಆಲ್ಕೋಹಾಲ್ ಮೊದಲನೇದು. ಹಾಗಾಗಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ಏನು, ಮಿತಿಮೀರಿದ ಆಲ್ಕೋಹಾಲ್ ಕನ್ಸಂಪ್ಷನ್ ಇವು, ಮತ್ತು ಆಹಾರದಲ್ಲಿ ನಿಯಮಿತವಾಗಿ ಇಲ್ಲದಿರ್ತಕ್ಕಂಥದ್ದು, ಇವುಗಳು ನಮಗೆ ಈ ಕಾಮಾಲೆಯನ್ನು ತರೋದಕ್ಕೆ ಬಹಳ ಮುಖ್ಯವಾದ ಕಾರಣ. ನಮ್ಮ ಹೈಜೀನ್ ಅಲ್ಲದೆ ಇದು ಕೂಡ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಹೆಪಟೈಟಿಸ್ ಸಿಗೆ ಲಸಿಕೆ ಇದೆ, ಬೇರೆ ಉಳಿದವಕ್ಕೆ ಲಸಿಕೆ ಏನು? ಹೆಪಟೈಟಿಸ್ ಬಿಗೆ ಲಸಿಕೆ ಕಾಮನ್ ಆಗಿದೆ. ಹೆಪಟೈಟಿಸ್ ಬಿ ಈಸ್ ಮಚ್ ಮೋರ್ ಡೇಂಜರಸ್. ಅದು ಹೆಚ್ಚು ತೊಂದರೆ ಹಾನಿ ಕೊಡ್ತಕ್ಕಂಥದ್ದು ಅಂತ ಹೇಳಿ ತೀರ್ಮಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ಸನ್ನ ವೈಡಾಗಿ ಎಲ್ಲ ಕಡೆ ಅದನ್ನು ಕೊಡ್ತಾ ಇದ್ದಾರೆ. 3 ಡೋಸ್ಗಳಲ್ಲಿ ಕೊಡ್ತಕ್ಕಂಥ ಕ್ರಮ ಇದೆ. ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಹಾಗೆ ಹೆಪಟೈಟಿಸ್ ಎಗೆ ಸಿಗೆ ಕೂಡ ವ್ಯಾಕ್ಸಿನ್ ಇದೆ, ವ್ಯಾಕ್ಸಿನ್ ಕೊಡೋದುಂಟು. ಸಾಮಾನ್ಯವಾಗಿ ಏನಂದರೆ ಈ ಹೆಪಟೈಟಿಸ್ ಎ ಸುಲಭವಾಗಿ ತಂತಾನೆ ಕಡಿಮೆ ಆಗತ್ತದು, ವಾಸಿ ಆಗ್ತಕ್ಕಂಥ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತಾರೆ, ಅಂಥ ತೊಂದರೆ ಅದು. ಹಾಗಾಗಿ ಹೆಪಟೈಟಿಸ್ ಎ ಬಂದಾಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋರಲ್ಲಿ ಬಹಳ ಬೇಗ ತಂತಾನೆ ವಾಸಿ ಆಗುತ್ತೆ ಕೂಡ. ಅದಕ್ಕೆ ಎಷ್ಟೋ ಸಲ ಲಸಿಕೆ ಬೇಕಾಗೋದಿಲ್ಲ ಅಂತ ಹೇಳಿ ಮೊದಲನೇ ವಿಚಾರ ಹೆಪಟೈಟಿಸ್ ಎಗೆ. ಇನ್ನು ಹೆಪಟೈಟಿಸ್ ಎ ಒಮ್ಮೆ ಬಂದಾಗ ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಹೇಗೆ ತಯಾರಾಗ್ತದೆ ಅಂದರೆ, 2ನೇ ಹೆಪಟೈಟಿಸ್ ಎ ಬರಲ್ಲ. ಒಂದು ಸಲ ಬಂದ ಮೇಲೆ ಅವನಿಗೆ ಪರ್ಮನೆಂಟಾಗಿ ಅದರಲ್ಲಿ ನಿರೋಧಕ ಶಕ್ತಿ ಇರ್ತದೆ ಅಂತ ಆಗುತ್ತೆ. ಹೆಪಟೈಟಿಸ್ ಬಿ ಹಾಗಿಲ್ಲ. ಹೆಪಟೈಟಿಸ್ ಬಿ ಏನಂತಂದರೆ ಅದಕ್ಕೆ ಲಸಿಕೆಗಳನ್ನು ತಗೊಳ್ಬೇಕು, ಮತ್ತು ನಾನು ಹೇಳಿದಾಗೆ ನಾವು ಸೆಲ್ಫ್ ಹೈಜೀನನ್ನು ನಾವು ಮೇಂಟೈನ್ ಮಾಡಬೇಕು. ಹೆಪಟೈಟಿಸ್ ಬಿ ಏನು ಸ್ಪ್ರೆಡ್ ಆಗುವಂಥ ಕ್ರಮ ಅಂದರೆ ಬಾಡಿ ಫ್ಲೂಯಿಡ್ಸ್, ದೇಹದಲ್ಲಿರ್ತಕ್ಕಂಥ ದ್ರವಾಂಶದ ಕಾಂಟ್ಯಾಕ್ಟನ್ನು ಇನ್ಫೆಕ್ಟೆಡ್ ರೋಗಿಯಲ್ಲಿ ತಪ್ಪಿಸತಕ್ಕಂಥದ್ದು. ನಮಗೆ ಡಾಕ್ಟರ್ಸ್ಗೆ ತುಂಬ ಹೆದರಿಕೆ ಆಗ್ತಕ್ಕಂಥದ್ದು, ಅದು ಮುಖ್ಯವಾಗಿ ಸರ್ಜನ್ಸ್ಗೆ. ಸರ್ಜನ್ಸು ಹೆಪಟೈಟಿಸ್ ಬಿ ಇರೋರಿಗೆ ಆಪರೇಷನ್ ಮಾಡಲೇಬೇಕಾಗುತ್ತೆ. ಎಮರ್ಜೆನ್ಸಿ ಇರುವಾಗ ಆಪರೇಷನ್ಸ್ ಮಾಡುವಾಗ ಎಲ್ಲ ಕೇರ್ ತಗೊಳ್ತಾರೆ. ಆದರೂ ಕೂಡ ಅವರಿಗೆ ಚುಚ್ಚುವಾಗ ಆ ನೀಡ್ಲೋ ಆ ಚಾಕುನೋ ಅಕಸ್ಮಾತ್ ಇವರಿಗೆ ಚುಚ್ಕೊಂಡು ಬಿಟ್ಟಾಗ ಅವರ ರಕ್ತ ನಮ್ಮ ರಕ್ತದ ಜೊತೆ ಬೆರೆತಾಗ ಇದು ಎಷ್ಟು ಗಾಬರಿ ಆಗ್ತಕ್ಕಂಥದ್ದು. ಇಂಥ ಭಯದಲ್ಲೇ ಡಾಕ್ಟರ್ಗಳು, ಸರ್ಜನ್ಗಳು ಅವರ ಜೀವನ ನಡೆಸ್ತಾ ಇರ್ತಾರೆ ಅನ್ನೋದು ತಮಗೆ ಗೊತ್ತಿರಲಿ ಅನ್ನೋಕ್ಕೆ ಈ ಮಾತನ್ನು ಹೇಳಿದೆ ಅಷ್ಟೇ. ಅಂದರೆ ಈ ಬಾಡಿ ಫ್ಲೂಯಿಡ್ಸನ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಹಾಗೆ ಆಯುರ್ವೇದದಲ್ಲಿ ಕಾಮಾಲೆಗೆ ಯಾವ ಚಿಕಿತ್ಸಾ ವಿಧಾನಗಳಿದ್ದಾವೆ? ಉದಾಹರಣೆಗೆ ಪಂಚಕರ್ಮ, ಗಿಡಮೂಲಿಕೆ ಔಷಧಿ, ಅದರಲ್ಲಿ ನಿರ್ದಿಷ್ಟವಾದ ಗಿಡಮೂಲಿಕೆಗಳೇನಾದ್ರು ಇದೆಯಾ? ಈ ಔಷಧಿಗಳ ಕ್ರಿಯಾಮಾನ ಮತ್ತು ಅದು ಯಕೃತ್ ಶುದ್ಧೀಕರಣದಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಆಯುರ್ವೇದದಲ್ಲಿ ಕಾಮಾಲೆಯ ಬಗ್ಗೆ ಬಹಳ ಕಾಲದಿಂದ ಬಹಳ ಯಶಸ್ವಿಯಾಗಿ ಚಿಕಿತ್ಸೆಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ. ಬಹಳ ಕಾಲ ಅಂದರೆ ಎಷ್ಟು ವರ್ಷ? 3000 ವರ್ಷ ಅಂತ ಹೇಳ್ತೀನಿ. ನಾಟಿ ವೈದ್ಯರು ಅಂತ, ನಾಟಿ ವೈದ್ಯರು, ಆಯುರ್ವೇದ ವೈದ್ಯರು. ಇಲ್ಲಿ ಹೇಗಪ್ಪ ಅಂದರೆ ಜನಪದ ವೈದ್ಯ ಏನಿದೆ, ನಾಟಿ ವೈದ್ಯ ಅಂತ ಕರಿತೀವಲ್ವಾ, ಜನಪದ ವೈದ್ಯರಿಗೆ ಅವರಿಗೆ ತಲತಲಾಂತರಗಳಿಂದ ಅವ್ರ ತಂದೆನೋ ಅವ್ರ ಮುತ್ತಾತನೋ ಕೊಡ್ತಾ ಇದ್ದದ್ದನ್ನು ಗಮನಿಸ್ಕೊಂಡು ಕೊಡ್ತಾ ಬರ್ತಿರ್ತಾರೆ. ಇಲ್ಲಿ ವೈಜ್ಞಾನಿಕ ಹಿನ್ನೆಲೆ ಸ್ವಲ್ಪ ಕಡಿಮೆ ಇರುತ್ತೆ, ಅಲ್ಲಿ ಅನುಭವ ಮಾತ್ರ ಜಾಸ್ತಿ ಇರುತ್ತೆ. ವೈಜ್ಞಾನಿಕ ಹಿನ್ನೆಲೆ ಅವರಿಗೆ ಕಡಿಮೆ ಗೊತ್ತಿರುತ್ತೆ ಅಂತ ಹೇಳಿ. ಯಾರಿಗೆ? ನಾಟಿ ವೈದ್ಯರಿಗೆ ಅಥವಾ ಜನಪದ ವೈದ್ಯರಿಗೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಗೆ ಅಂದರೆ ಈ ತೊಂದರೆ ಬರಲಿಕ್ಕೆ ಕಾರಣದಿಂದ ಹಿಡಿದು ಆ ಕಾರಣಗಳ ಸೇವನೆ ಅಥವಾ ಅದಕ್ಕೆ ಒಳಗಾದಾಗ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಸಂಪೂರ್ಣ ಜ್ಞಾನ, ಮತ್ತು ಅದನ್ನು ಹೋಗಲಾಡಿಸಬೇಕೆ ಯಾವ್ಯಾವ ಹಂತದಲ್ಲಿ ಏನೇನು ತರಹದ ಚಿಕಿತ್ಸೆಗಳನ್ನು ಮಾಡಬೇಕು ಅನ್ನುವಂತಹ ಸಂಪೂರ್ಣ ವೈಜ್ಞಾನಿಕ ತಿಳಿವು ಇರ್ತದೆ. ಮತ್ತು ಪ್ರತ್ಯಕ್ಷ ದರ್ಶಿಕೆ ಕೂಡ ಇರುತ್ತೆ, ಅಂದರೆ ಪ್ರಾಕ್ಟಿಕಲಿ ನಾವು ಅದನ್ನು ಮಾಡಿರ್ತೇವೆ ಕೂಡ. ಹಾಗಾಗಿ ಹೆಚ್ಚು ವೈಜ್ಞಾನಿಕವಾಗಿ ಎವಿಡೆನ್ಸ್ ಬೇಸ್ಡ್ ಆಗಿರುತ್ತೆ ಆಯುರ್ವೇದ ಚಿಕಿತ್ಸೆಯಲ್ಲಿ. ಜನಪದ ವೈದ್ಯದಲ್ಲಿ ಅವರಿಗೆ ಇಂಥದ್ದು ಔಷಧಿ ಕೊಟ್ಟಾಗ ಅನುಕೂಲ ಆಗಿದೆ ಅಂತ ಗೊತ್ತಿರುತ್ತೆ, ಅನುಭವ ಹೇಳ್ತಾ ಇರುತ್ತೆ. ಹಾಗಾಗಿ ಅನುಭವ ಪೂರಕವಾಗಿ ಅದು ನಡೀತಾ ಇರುತ್ತೆ. ಎಷ್ಟೋ ಸಲ ಏನು ಹೇಳ್ತೇನೆ, ಕ್ಯಾನ್ಸರ್ನಿಂದ ಬರ್ತಕ್ಕಂತಹ ಜಾಂಡೀಸ್
ಅದಕ್ಕೆ ನಾಟಿ ವೈದ್ಯರು ಯಶಸ್ವಿಯಾಗ್ಲಿಕ್ಕೆ ಸಾಧ್ಯವಾ ಅಂತಂದರೆ ಕ್ವಶನ್ ಮಾರ್ಕ್. ಯಾಕೆಂದರೆ ಅವ್ರಿಗೆ ಇನ್ಫೆಕ್ಟಿವ್ ಹೆಪಟೈಟಿಸ್ ಕಡಿಮೆ ಮಾಡೋಕ್ಕೆ ಗೊತ್ತಿರುತ್ತೆ. ಆ ಔಷಧಿಗಳು ಇನ್ಫೆಕ್ಟಿವ್ ಹೆಪಟೈಟಿಸನ್ನು ಕಡಿಮೆ ಮಾಡಿದ್ದಿರಬಹುದು, ಆದರೆ ಕ್ಯಾನ್ಸರ್ನಿಂದ ಬರ್ಬೋದಂಥ ಕಾಮಾಲೆನ ವಾಸಿ ಮಾಡೋಕ್ಕಾಗದೇ ಇರಬಹುದು. ಯಾಕೆಂದರೆ ಇದರ ತಿಳುವಳಿಕೆ ಅವ್ರಿಗೆ ಎಷ್ಟು ಮಟ್ಟಿಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಬಹುತೇಕ ನಮ್ಮ ಈ ಹಳ್ಳಿಲಿರ್ತಕ್ಕಂಥ ಜನಪದ ವೈದ್ಯರಿಗೆ ಈ ರೀತಿಯ ತಿಳುವಳಿಕೆಗಳನ್ನ ಕೊಟ್ಟು ಅವರನ್ನು ಇಂಥ ಸಂದರ್ಭದಲ್ಲಿ ನೋಡಿಯಪ್ಪ ನೀವು ಅದನ್ನು ಯಾವುದಾದ್ರೂ ಬೆಟರ್ ಸೆಂಟರ್ ಕಳಿಸಿ ಅದನ್ನು ಮ್ಯಾನೇಜ್ ಮಾಡೋ ಹಾಗೆ ಮಾಡಿದ್ರೆ, ಆ ರೀತಿ ತಿಳುವಳಿಕೆ ಕೊಟ್ಟರೆ ಬಹುತೇಕ ಇಂಡಿಯಾ ಕ್ಯಾನ್ ಗೋ ಬೆಟರ್ ಏನೋ ಅಂತ ಅನಿಸುತ್ತೆ ನನಗೆ. ಆಗಲಿ, ಈ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಹೇಳುವಾಗ 2 ಬಗೆಯ ಚಿಕಿತ್ಸೆಗಳನ್ನು ಹೇಳ್ತೇವೆ ನಾವು. ಮೊದಲನೇದಾಗಿ ಶೋಧನ ಚಿಕಿತ್ಸೆ ಅಂತ ಹೇಳಿ ದೇಹ ಶುದ್ಧಿ ಮಾಡ್ತಕ್ಕಂಥ ಚಿಕಿತ್ಸೆ. ಎರಡನೇದಾಗಿ ಶಮನ ಚಿಕಿತ್ಸೆ ಅಂತ ಇರೋ ತೊಂದರೆಗಳನ್ನು ಕಮ್ಮಿ ಮಾಡ್ತಾ ಮಾಡ್ತಾ ಹಾಗೆ ಲಕ್ಷಣಗಳನ್ನು ನಿರ್ಮೂಲ ಮಾಡ್ತಕ್ಕಂಥ ಲಕ್ಷಣಗಳನ್ನು ಇಲ್ಲವಾಗುವಿಕೆ ಹಾಗೆ ಮಾಡ್ತಕ್ಕಂಥ ಚಿಕಿತ್ಸೆ. ಹಾಗೆ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಎಂಪ್ಲಾಯ್ ಮಾಡ್ತೇವೆ, ಅದನ್ನು ಪ್ರಯೋಗ ಮಾಡ್ತೇವೆ. ಕಾಮಾಲೆನಲ್ಲಿ ಎಸ್ಪೆಷಲಿ ಜಾಂಡಿಸ್ ಅಂತ ಏನು ಕರಿತೇವೆ, ಅದರ ಕಂಡೀಷನ್ ಅಥವಾ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನೋಡಿಕೊಂಡು ವಮನ ಚಿಕಿತ್ಸೆ ಮಾಡೋದುಂಟು. ಅಂದರೆ ವಾಮಿಟಿನ ಮೂಲಕ ದೋಷಗಳನ್ನು ತೆಗೆಯೋದ್ರ ಮೂಲಕ. ಎರಡನೇದು ಬೇದಿಗೆ ಔಷಧಿ ಕೊಟ್ಟು ಶುದ್ಧಿ ಮಾಡತಕ್ಕಂಥ ವಿರೇಚನ ಚಿಕಿತ್ಸೆ ಉಂಟು. ಸಾಮಾನ್ಯವಾಗಿ ನಾವು ವಮನ ಮತ್ತು ವಿರೇಚನ ಚಿಕಿತ್ಸೆಯನ್ನು ಜಾಂಡಿಸ್ನಲ್ಲಿ ಅಥವಾ ಕಾಮಾಲೆನಲ್ಲಿ ನಾವು ಎಂಪ್ಲಾಯ್ ಮಾಡ್ತೇವೆ. ಇದನ್ನು ಸಾಮಾನ್ಯ ಅಂತ ಹೇಳ್ತೇನೆ, ಕೆಲವು ಸಲ ಇದು ಯಾವುದು ಬೇಕಾಗೋದೇ ಇಲ್ಲ, ಕೇವಲ ಔಷಧಿಗಳನ್ನು ಕೊಟ್ಟು ಕಡಿಮೆ ಮಾಡ್ತಕ್ಕಂಥ ಉದಾಹರಣೆಗಳೇ ಹೆಚ್ಚು. ಇದು ಯಾವಾಗ ಬೇಗ ಕಡಿಮೆ ಆಗದೇ ಇರತಕ್ಕಂಥ ಕಾಮಾಲೆಗಳಲ್ಲಿ ನಾವು ಶೋಧನೆ ಮಾಡ್ತಕ್ಕಂಥ ಚಿಕಿತ್ಸೆಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಅದರಲ್ಲಿ ವಮನ ಇರಬಹುದು, ವಿರೇಚನ ಇರಬಹುದು ಇತ್ಯಾದಿ. ಆದರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಇನ್ಫೆಕ್ಟಿವ್ ಹೆಪಟೈಟಿಸಲ್ಲಿ ಕೇವಲ ಔಷಧೋಪಚಾರ ಸಾಕಾಗುತ್ತೆ. ಔಷಧ ಅಂತಂದ ಕೂಡಲೇ ಔಷಧ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ. ಜೀವನ ಶೈಲಿ ಅಂತಂದರೆ ಆಹಾರ ಮತ್ತು ಆ್ಯಕ್ಟಿವಿಟೀಸ್. ಆಹಾರದಲ್ಲಿ ನಾವು ಪಥ್ಯ ಹೇಳ್ತಾ ಹೋಗ್ತೇವೆ. ಆಹಾರದ ಪಥ್ಯ ಮತ್ತು ಔಷಧ ಜೊತೆಗೆ ಹೋದಾಗ ಬಹಳ ಬೇಗ ಜಾಂಡಿಸಿಂದ ಹೊರಬರಲಿಕ್ಕೆ ಅವಕಾಶ ಆಗುತ್ತೆ. ಇನ್ಫ್ಯಾಕ್ಟ್ ಈ ಬೇಗ ಅನ್ನೋದು ಕೂಡ ಎಷ್ಟು ಬೇಗ ಅಂಥೇಳಿ ಬಹುತೇಕ ನೀವೇ ಕೇಳ್ತೀರಿ. ನೆಕ್ಸ್ಟು ಎಷ್ಟು ಕಾಲ ಔಷಧಿ ತೊಗೊಳ್ಬೇಕು, ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂಥೇಳಿ. ನೋಡಿ, ಬೇರೆ ಯಾವುದೇ ಅಂಗಗಳನ್ನು ಇಟ್ಕೊಂಡಾಗ ಲಿವರ್ಗೆ ತನ್ನಂತಾನೇ ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ. ಬೇರೆ ಯಾವುದೇ ಅಂಗಗಳಿಗೆ ಹೋಲಿಸಿದಾಗ ಲಿವರ್ ಸೆಲ್ಗಳು ತಾನೇ ರಿಜುವಿನೇಟ್ ಆಗುತ್ತೆ, ಹೊಸದಾಗಿ ಹುಟ್ಟುಕೊಂಡು ತಾನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊ. ಏಕೆಂದರೆ ಇದು ಅಷ್ಟೊಂದು ಮುಖ್ಯವಾದ ಅಂಗ ಆದ್ದರಿಂದ ಅದೇ ತಾನೇ ತನ್ನನ್ನು ನೋಡ್ಕೊಳ್ತಕ್ಕಂಥ ಶಕ್ತಿಯನ್ನು ನೇಚರ್ ಪಡ್ಕೊಂಡಿದೆ, ಭಗವಂತ ಕರುಣಿಸಿದ್ದಾನೆ ಏನನ್ನಾನಿ. ಹಾಗಾಗಿ ಲಿವರ್ ರಿಜನರೇಷನ್ ಆಗ್ತಕ್ಕಂತಹ ಔಷಧೀಯ ಸಸ್ಯಗಳು ನಮ್ಮಲ್ಲಿ ವಿಪುಲವಾಗಿದ್ದಾವೆ. ಹಾಗಾಗಿ ಅವುಗಳ ಪ್ರಯೋಗದಿಂದ ನಾವು ಅನುಕೂಲಗಳನ್ನು ಕಾಣ್ತಾ ಇದ್ದೇವೆ. ಆ್ಯಂಟಿ ವೈರಲ್ ಇರ್ತಕ್ಕಂಥ ಔಷಧಿಗಳು ತುಂಬ ಕಡಿಮೆ. ಇದನ್ನು ನಾವು ಈಗ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಗಮನಿಸ್ಕೊಂಡಿದ್ದೇವೆ. ಆ್ಯಂಟಿ ವೈರಲ್ ಆ್ಯಂಟಿ ಕೋವಿಡ್ ಮೆಡಿಸಿನ್ ಯಾವುದು ಅಂದರೆ ಯಾವುದೂ ಇಲ್ಲ. ಸುಮ್ಮನೆ ಹಾಗಾಗಿ ಅಲೋಪತಿ ಅಂದರೆ ಒಟ್ಟಾರೆ ವಿಜ್ಞಾನದಲ್ಲಿ ಅಂದರೆ ಈಗಿನ ಪ್ರಸ್ತುತ ಅಲ್ಲ, ಹಾಗಲ್ಲ ಹೇಳ್ತಾ ಇರೋದು. ಒಟ್ಟಾರೆ ಆ್ಯಂಟಿವೈರಲ್ ಏನಿದೆಯಪ್ಪ ಅಂತಂದರೆ ಏನು ಗೊತ್ತಿಲ್ಲ ಅಷ್ಟೇ. ಆ ಥರ ಆ್ಯಂಟಿಬಯೋಟಿಕ್ ಇದೆ, ಆ್ಯಂಟಿವೈರಲ್ ಅಂತ ಹೇಳಲಿಕ್ಕೆ ಕಷ್ಟ. ಆದರೆ ಆಯುರ್ವೇದದಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಇರ್ತಕ್ಕಂಥ ತುಂಬ ಹರ್ಬ್ಸ್ ಇದ್ದಾವೆ, ತುಂಬ ಔಷಧೀಯ ಸಸ್ಯಗಳಿದ್ದಾವೆ. ಅದರಲ್ಲಿ ತುಂಬ ಚಿಕ್ಕ ಉದಾಹರಣೆ ಹೇಳಬೇಕಂತಂದರೆ ನೆಲನಲ್ಲಿ ಅಂತ ಹೇಳಿ ಭೂಮಿಯಾಮಲಕಿ ಅಂತ ಕರಿತೇವೆ. ಫಿಲಾಂಥಸ್ ನಿರೂರಿ ಅಂತ ಹೇಳಿ ಅದಕ್ಕೆ ಬೊಟಾನಿಕಲ್ ನೇಮ್ ಇರುತ್ತೆ. ಈ ಏನು ಭೂಮಿಯಾಮಲಕಿ ಅಥವಾ ನೆಲನಲ್ಲಿ ಇದೆಯಲ್ವಾ, ಇದರಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಇದೆ. ಅಂದರೆ ವೈರಸ್ಗಳನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದೆ. ಆ್ಯಂಟಿವೈರಸ್ ಅಂತಂದರೆ ಏನು, ಈ ನೆಗಡಿ ವೈರಸ್ಸಿಂದ ಬರ್ತಕ್ಕಂಥ ನೆಗಡಿ ವಾಸಿ ಮಾಡೋ ಶಕ್ತಿನೂ ಇದೆ, ಕಾಮಾಲೆ ವಾಸಿ ಮಾಡ್ತಕ್ಕಂಥ ಶಕ್ತಿ ಕೂಡ ಇದೆ. ಈ ಭೂಮಿಯಾಮಲಕಿ ನೆಲದಲ್ಲಿ ಬಗ್ಗೆ ಹೇಳಬೇಕಂದ್ರೆ ಎಷ್ಟರ ಮಟ್ಟಿಗೆ ಪ್ರಯೋಗಗಳು ನಡೆದಿದ್ದಾವೆ ಆಲ್ ಓವರ್ ದ ವರ್ಲ್ಡ್. ಭಾರತದಲ್ಲಷ್ಟೇ ಅಲ್ಲ, ಅದರ ಪ್ರಾಪರ್ಟೀಸು, ಅದು ಹೇಗೆ ಲಿವರ್ ಸೆಲ್ಗಳನ್ನು ರಿಜುವಿನೇಟ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ ಅಂತ ಹೇಳಿ ಸಾಕಷ್ಟು ಪ್ರಯೋಗಗಳ ಮೂಲಕ ಸಿದ್ಧವಾಗಿದೆ. ಹಾಗಾಗಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಇದಲ್ಲದೆ ಭೂಮಿಯಾಮಲಕಿ ಹೇಳ್ತಾರೆ ಭೂನಿಂಬ ಅಂತ ಕರಿತೀವಿ. ಭೂನಿಂಬ ಅಂತಂದರೆ ಇದೊಂದು ಸಸ್ಯ, ಸ್ವಲ್ಪ ಎತ್ತರ, ಬೇರೆ ಬೇರೆ. ಭೂಮಿಯಾಮಲಕಿ ಅಂತಂದರೆ ಚಿಕ್ಕ ಚಿಕ್ಕ ಹರ್ಬ್ಸ್. ಅದು ಭೂನಿಂಬ ಅನ್ನೋದು ಸ್ವಲ್ಪ ಎತ್ತರದ, ತುಂಬ ಕಹಿ ಇರ್ತಕ್ಕಂಥದ್ದು. ನಿಂಬ ಅಂತಂದರೆ ನಮಗೆ ಗೊತ್ತಿರಬೇಕು ಬೇವು ಅಂತ ಹೇಳಿ, ಇದಕ್ಕೆ ನೆಲಬೇವು ಅಂತ ಹೇಳ್ತೇವೆ. ಬೇವು ಮರವಾಗಿ ಬೆಳೆಯುತ್ತೆ, ನೆಲಬೇವು ಸುಮಾರು ಒಂದು 5-6 ಅಡಿಯಷ್ಟು ಮಾತ್ರ ಎತ್ತರವಾಗಿ ಬೆಳೆಯುತ್ತೆ ಗಿಡ. ಅದರ ಎಲೆ ಕೂಡ ಅತಿ ಕಹಿ. ಇದು ಕೂಡ ಲಿವರ್ನ ರಿಜನರೇಷನ್ ಮಾಡೋದಕ್ಕೆ ತುಂಬ ಉತ್ತಮವಾದಂಥ ಗುಣಗಳನ್ನು ಪಡೆದಿದೆ. ಹಾಗಾಗಿ ನಾವು ಭೂನಿಂಬ ಅಥವಾ ನೆಲಬೇವನ್ನಾಗಲಿ ನೆಲನಲ್ಲಿಯನ್ನಾಗಲಿ ಕಾಮನ್ನಾಗಿ ಈ ಕಾಮಾಲೆನಲ್ಲಿ ಪ್ರಯೋಗ ಮಾಡ್ತಾ ಬರ್ತಾ ಇದ್ದೇವೆ. ಇದಲ್ಲದೆ ಹರಳು ಎಲೆ
ತುಂಬ ಸಹಾಯ ಆಗುತ್ತೆ. ಇದಲ್ಲದೆ ಈ ಥರ ಮತ್ತು ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು ಅಮೃತವಳ್ಳಿ ಅಂತ ಹೇಳಿ. ಅಮೃತವಳ್ಳಿ ತಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಮೃತವಳ್ಳಿ ಇನ್ನೂ ಒನ್ ಆಫ್ ದ ಬೆಸ್ಟ್ ಲಿವರ್ ರೆಜುನರೇಷನ್ ಅಂತಂದರೆ ಕುಮಾರಿ ಅಂತಂದರೆ ಆಲೋವೆರಾ ಅಂತ ತಮಗೆಲ್ಲ ಗೊತ್ತಿರುತ್ತೆ, ಲೋಳೆಸರ ಅಂತ ಹೇಳಿ ಕನ್ನಡದಲ್ಲಿ ಕರಿತೇವೆ. ಇವುಗಳೆಲ್ಲ ಡೆಫಿನೆಟ್ ರಿಜುವಿನೇಷನ್, ಲಿವರ್ನ ಶುದ್ಧಿ ಮಾಡ್ತಕ್ಕಂಥ ಗುಣಗಳನ್ನು ಪಡ್ಕೊಂಡಿದೆ. ಕಟುಕಿ ಅಂತ ಹೇಳಿ ಒಂದು ಔಷಧಿ ಇದೆ ಆಯುರ್ವೇದದಲ್ಲಿ, ಔಷಧಿಯ ಸಸ್ಯ ಪಿಕ್ರೂರಿಜಾ ಕೊರುವ ಅಂತ ಹೇಳಿ ಅದಕ್ಕೆ ಬೊಟಾನಿಕಲ್ ನೇಮ್ ಇದೆ. ಕಟುಕರೋಹಿಣಿ ಅಂತ ಹೇಳಿ, ಕಟುಕಿ, ಕಟುಕರೋಹಿಣಿ, ಹಾಗೆ ಹಲವಾರು ಹೆಸರುಗಳಿಂದ ಗುರ್ತಾಗ್ತೇವೆ. ಇದು ಅಷ್ಟೇ ತುಂಬ ಉತ್ತಮವಾದಂತಹ ಯಕೃತ್ ಉತ್ತೇಜಕ, ಯಕೃತ್ ಸಾರಕ ಅಂತ ಹೇಳಿ, ಅಂದರೆ ಯಕೃತ್ತನ್ನು ಶುದ್ಧಿ ಮಾಡುತ್ತೆ ಅನ್ನೋದ್ರ ಮೂಲಕ. ಒಂದು ಸಲ ಯಕೃತ್ತು ಶುದ್ಧಿ ಆಗ್ತಿದ್ದಾಗೆ ದೇಹ ಚೇತರಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಔಷಧಿಗಳ ಬೇರೆ ಬೇರೆಯ ಪ್ರಮಾಣದ ಕಾಂಬಿನೇಷನ್ಸನ್ನು ನಾವು ವೈದ್ಯ ಡಿಸೈಡ್ ಮಾಡ್ತಾನೆ ಅಲ್ಲಿಯ ಕಂಡೀಷನ್ ಮೇಲೆ. ಅವರಿಗಿರ್ತಕ್ಕಂಥ ಅವರ ಅಗ್ನಿ ಅಥವಾ ಜೀರ್ಣಶಕ್ತಿ ಹೇಗಿದೆ, ಮಲಪ್ರವೃತ್ತಿ ಹೇಗಿದೆ, ಮತ್ತು ಹೊಟ್ಟೆಯ ಕಂಡೀಷನ್ ಹೇಗಿದೆ. ಮತ್ತು ಇದು ಬರೀ ಕಾಮಾಲೆ ಅಷ್ಟೇನಾ, ಇನ್ನು ಅದರದ್ದು ಕಾಂಪ್ಲಿಕೇಶನ್ಸ್ ಬಂದು ಕೂತಿದ್ದಾವ. ಉದಾಹರಣೆಗೆ ಅಸೈಟಿಸ್ನಂಥ ತೊಂದರೆಗಳು, ಅಂದರೆ ನೀರು ಹೊಟ್ಟೆನಲ್ಲಿ ಸೇರ್ಕೊಳ್ತಕ್ಕಂತಹ ಜಲೋದರ ಅಂತಕ್ಕಂಥ ತೊಂದರೆ, ಹೀಗೆಲ್ಲ ಬಂದಿದೆಯಾ? ಇಂಥ ಕಂಡೀಷನಲ್ಲೂ ಕೂಡ ಕಾಮಾಲೆ ಆಗುತ್ತೆ. ಇದಕ್ಕೂ ಚಿಕಿತ್ಸೆಗಳನ್ನು ಮಾಡ್ತೇವೆ, ಬಟ್ ಅಲ್ಲಿ ಚಿಕಿತ್ಸೆಗಳು ತುಂಬ ಕಷ್ಟದಾಯಕವಾಗಿರುತ್ತೆ ಕೂಡ. ಮತ್ತು ತುಂಬ ದಿನ ತಗೊಳ್ಳೋದಷ್ಟೇ ಅಲ್ಲ, ವಾಸಿ ಆಗೇ ಆಗುತ್ತೆ ಅಂತಲೂ ಇಲ್ಲ. ಎಷ್ಟೋ ಆಯುರ್ವೇದದ ಕಾಮಾಲೆಯ ಹಲವಾರು ಕಂಡೀಷನ್ಗಳು ಅಸಾಧ್ಯ ಅಂತಲೂ, ಅಂದರೆ ವಾಸಿ ಮಾಡೋಕ್ಕೆ ಆಗದಿರ್ತಕ್ಕಂಥ ಕಾಮಾಲೆ ಅಂತ ಕೂಡ ಕೇಳಿದ್ದೇವೆ. ತನ್ಮೂಲಕವಾಗಿ ಸಾವು ಕೂಡ ಬರಬಹುದಂಥ ಕಾಮಾಲೆಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅಂದರೆ ಆಯುರ್ವೇದದಲ್ಲಿ ಯಾವುದು ಹೇಳದೆ ಬಿಡಲಿಲ್ಲ ಅಂತ ಹೇಳ್ತಾ ಇದ್ದೇನೆ. ಸ್ಟೇಜಸ್, ವಾಸಿ ಮಾಡಬಹುದಂಥ ಕಾಮಾಲೆಯಿಂದ ಹಿಡಿದು ವಾಸಿ ಆಗದಂಥ ಕಾಮಾಲೆಯವರೆಗೆ ಪ್ರತಿಯೊಂದನ್ನು ವಿವರವಾಗಿ ಹೇಳಲಾಗಿದೆ. ಇದು ಯಾತಕ್ಕೆ ವಾಸಿ ಮಾಡೋಕ್ಕಾಗ್ತಾ ಇಲ್ಲ, ಅದರದ್ದು ಕಾಂಪ್ಲಿಕೇಶನ್ಸ್ ಏನೆಲ್ಲ ಕೂತಿದೆ ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಉದಾಹರಣೆಗೆ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಥವಾ ಕ್ಯಾನ್ಸರ್ನಿಂದ ಬರ್ಬೋದಾದಂಥ ಕಾಮಾಲೆ, ಇದು ವಾಸಿಯಾಗದಂಥ ಕಾಮಾಲೆ. ಅಲ್ಲಿಗೆ ಚಿಕಿತ್ಸೆಗಳನ್ನ ಮಾಡ್ತಾ ಇರ್ತೇವೆ, ಆದರೆ ಅದು ವಾಸಿಯಾಗುತ್ತೆ ಅನ್ನೋದು ಖಚಿತ ಇಲ್ಲ. ಅದು ಗೆಲುವಾಗೋವರೆಗೆ ಔಷಧಿ ಮಾಡ್ತಾ ಇರಬೇಕು, ಅಥವಾ ಅವರಿಗೆ ಸಮಾಧಾನ ಆಗೋವರೆಗೆ ಔಷಧಿ ಮಾಡ್ತಾ ಇರಬೇಕು. ಒಮ್ಮೆ ಅದು ನಮ್ಮನ್ನು ತೆಗೆದುಕೊಳ್ಳು. ಈ ಥರದ್ದು ಕ್ಯಾನ್ಸರಿನಲ್ಲಿ ಕೂಡ ನಾವು ಕಾಮಾಲೆಯ ಚಿಕಿತ್ಸೆಗಳನ್ನು ಮುಂದುವರಿಸ್ತೇವೆ, ಆದರೆ ಅದು ಗುಣ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮ್ಯಾನೇಜ್ ಮಾಡಬಹುದು. ಅದು ಎಲ್ಲಿವರೆಗೆ? ತಾತ್ಕಾಲಿಕವಾಗಿ, ಅಂದರೆ ಲಿವರ್ ಎಲ್ಲಿವರೆಗೆ ತನ್ನ ಶಕ್ತಿಯನ್ನು ಉಳಿಸ್ಕೊಂಡಿರುತ್ತೆ ಅಲ್ಲಿವರೆಗೆ ನಾವು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ. ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ಅವರೇ, ಈವರೆಗೆ ನಮ್ಮ ಕೇಳುಗರಿಗೆ ಕಾಮಾಲೆಯ ಬಗ್ಗೆ ಹಾಗೂ ಜೀವನ ಶೈಲಿಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.